ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಶಾಂತಿ ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮ ಮನೆಯಲ್ಲಿ ಒಂದು ಅದ್ಭುತ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ಯಾವ ಸ್ಥಾನದಾಗ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಆ ಸ್ಥಾನದಲ್ಲಿ ದೇವರು ಇದ್ದಿದ್ದಕ್ಕಾಗಿ ಸ್ತೋತ್ರ. ಯಾವ ಸ್ಥಾನದಾಗ ದೇವರನ್ನ ಆ ಮನೆ ನಿಮ್ಮದಾಗ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದು ನಿನ್ನದಾಗ್ತಾ ಇದ್ದಕ್ಕಾಗಿ ಸ್ತೋತ್ರ. ಯಾವ ಸ್ಥಾನದಾಗ ದೇವರು ಇರ್ತಾನೋ ಅಲ್ಲಿ ನೀವು ಇರ್ತೀರಿ. ಆ ಸ್ಥಾನದಾಗ ಪ್ರಾರ್ಥನೆ ಮಾಡಿದ್ರೆ ಅದು ನಿನ್ನ ಮನೆ, ಅದು ದೇವರು ನಿನಗಾಗಿ ಮಾಡಿಕೊಡ್ತಾನೆ. ಹಲ್ಲೆಲೂಯಾ. ಆ ಮನೆ ಆಶೀರ್ವಾದ ಆಗ್ಲಕತ್ತದ, ಆ ಮನೆ ಒಳ್ಳೇದು ಮಾಡಕತ್ತಾನ, ಆ ಮನೆಗೆ ದೇವರು ಜಯ ಕೊಡಕತ್ತಾನ. ಆಮೇಲೆ ಆ ಮನೆಗೆ ದೇವರು ಆಶೀರ್ವಾದ ಇಟ್ಟಾನ, ಅನೇಕ ರೀತಿಲಿಂತ ಬಿಡುಗಡೆ ಕೊಡಕತ್ತಾನ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. ಕೀರ್ತನೆ ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡೋದು ವ್ಯರ್ಥ. ದೇವರಿಗೆ ಸ್ತೋತ್ರ. ಈಗ ಅನೇಕ ಜನ ಮನೆ ಕಟ್ಟುತ್ತಾರೆ, ಯಾಕಿಲ್ಲ, ಕಟ್ಟಕತ್ತಾರ. ದೇವರಿಗೆ ಸ್ತೋತ್ರ. ಆದರೆ ಅದ್ರಾಗ ದೇವರು ಆ ಮನೆಯಲ್ಲಿ ವಾಸ ಮಾಡಲ್ಲ. ಅವ್ರ ಬುದ್ಧಿಲಿಂತ ಕಟ್ಟಿದ್ದಾದ, ಅವ್ರ ಆಲೋಚನೆಲಿಂತ ಕಟ್ಟಿದ್ದಾದ. ಅವ್ರೆಂತ ಅವ್ರ ಮನೆಗೆ ಏನೇನೋ ಮಾಡೋರಾರ ಮಾಡಿ ಇಟ್ಕೊಂಡಿದ್ದಾರ. ಅಲ್ಲಿ ಶಾಂತಿ ಸಮಾಧಾನ ಅವ್ರ ಮನೆಯಲ್ಲಿ ಅವ್ರವ್ರ ತಕ್ಕಂತ ಅದು ದೇವ್ರು ಅವ್ರು ನಡ್ಕೋಕತ್ತಾರ. ದೇವರಿಗೆ ಸ್ತೋತ್ರ. ಆಮೇನ್. ದೇವರಿಗೆ ಸ್ತೋತ್ರ. ಆದ್ರೆ ನಾವು ಪ್ರಾರ್ಥನೆ ಮಾಡಿ ಕಟ್ಟಿದ್ದ ಮನೆಯಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಬರ್ಕತ್ತು ಎಲ್ಲ ರೀತಿಲಿಂತ ಅನುಕೂಲ ಮಾಡಿ ದೇವರು ಕಟ್ಟಿಕೊಟ್ಟು ಒಂದು ದುಷ್ಟಾತ್ಮ ಮನೆ ತಕ್ಕ ಬರ್ಲಾರ್ದಂಗ, ಒಂದು ಮಾಟ ಮಂತ್ರ ಮನೆ ತಕ್ಕ ಬರ್ಲಾರ್ದಂಗ ದೇವರು ಕಾಪಾಡ್ತಾನ. ನೀನು ಮನೆನೇ ಕಟ್ಟಕತ್ತಿದಂತಂದ್ರೆ ದೇವರ ಸಹಾಯ ತಗೋಬೇಕು ಮಗಳೇ. ನೀನು ಮನೆನೇ ಕಟ್ಟಕತ್ತಿದಂದ್ರೆ ದೇವರ ಸಹಾಯ ತಗೋಬೇಕು ಮಗನೇ. ದೇವರ ಸಹಾಯ ಏನು? ಪ್ರಾರ್ಥನೆಗಿಡು, ದೇವರು ಸಹಾಯ ಮಾಡ್ತಾನ. ಅದ್ರಾಗ ಆಶೀರ್ವಾದ ಬೇಕು. ಮನೆ ಕಟ್ಟೋದಂದ್ರೆ ಸುಮ್ಮನೆ ಅಲ್ಲ. ಮನೆ ಕಟ್ಟೋದು ಸುಮ್ಮನೆ ಅಲ್ಲ ಮಗಳೇ. ದೇವರ ಸಹಾಯ ಬೇಕು. ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ಸಹಾಯ ಮಾಡ್ತಾನ. ನೀನು ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿದಂತಂದ್ರೆ ದೇವರು ನಿನ್ಗೆ ಒಳ್ಳೆ ಜಾಗ ಕೊಡ್ತಾನ. ಮನೆ ಕಟ್ಟಬೇಕಂತಂದ್ರೆ ಹೆಂಗ, ಎಲ್ಲಿ ಬಂತಲ್ಲೇ ಜಾಗಕ್ಕಲ್ಲ, ಒಳ್ಳೆ ಜಾಗ ಬೇಕದು. ಆ ಜಾಗ ಆ ಜಾಗ ಆಶಿಷಿತ್ತಾಗಿರ್ಬೇಕು. ಅದು ದೇವ್ರ ಹುಡಿಕೆ ಕೊಡ್ತಾನ. ಅದು ದೇವ್ರ ಹುಡುಕಿ ಕೊಡ್ತಾನ. ಈ ನನ್ನ ಮಗಳಿಗೆ ಇಲ್ಲಿ ಮನೆ ಸೆಟ್ ಆಗ್ತದ, ಈ ನನ್ನ ಮಗನಿಗೆ ಈ ಮನೆ, ಈ ಜಾಗದಾಗ ಈ ಮನೆ ಸೆಟ್ ಆಗ್ತದ, ಇಲ್ಲಿ ಜಾಗ ಚಂದ ಅದ. ದೇವ್ರು ಕೊಡ್ತಾನ ಹುಡುಕಿ ಜಾಗ. ನೀನು ಹುಡುಕಿದ್ದು ಏನ್ ಗೊತ್ತು? ಅಲ್ಲಿ ಏನಾದ, ಅಲ್ಲಿ ಸುತ್ತಮುತ್ತ ಏನಾದ, ನಿನಗೇನ್ ಗೊತ್ತು? ಜಾಗ ಚೆನ್ನಾಗಿ ಕಾಣಕತ್ತದ, ಶೈತಾನ್ ಚೆನ್ನಾಗಿ ತೋರ್ಸಕತ್ತದ. ಆದ್ರೆ ನಿನಗ ಶೈತಾನನ ಒಳಗಾಗ್ಬೇಡ. ದೇವರನ್ನ ಸಹಾಯ ಕೇಳು ಮಗಳೇ. ನೀನೊಂದು ಮನೆ ಕಟ್ಟಬೇಕಂದ್ರೆ ದೇವರ ಸಹಾಯ ಬೇಕು. ಒಂದು ಜಾಗ ಬೇಕಂದ್ರೆ ದೇವರ ಸಹಾಯ ಬೇಕು. ಜಾಗ ಸಿಕ್ಕದಂತಂದ್ರೆ ನೀನು ಕಟ್ಟದಲ್ಲ. ದೇವ್ರ ಜಾಗ ಸಿಕ್ಕದ, ಪಾಸ್ಟ್ರೇ ಬನ್ನಿ ಪ್ರೇಯರ್ ಮಾಡಿ ಅಲ್ಲ. ನೀನು ಸ್ವಯಂ ಪ್ರಾರ್ಥನೆ ಮಾಡಬೇಕು. ದೇವರ ದರ್ಶನದಾಗ ತೋರಿಸ್ತಾನೆ, ಈ ಜಾಗದಾಗ ಮನೆ ಕಟ್ಟು, ಈ ಮನೆಯಲ್ಲಿ ಪರಮಾತ್ಮ ಆಶೀರ್ವಾದ ಮಾಡ್ತಾನಂತ. ಹಲ್ಲೆಲೂಯಾ. ದುಡುಕಬಾರ್ದು ನೀವು. ಒಡೆ ಹೋಗ್ಬೇಕೆಸಿ ಹೆಂಗ್ ಬಂತ ಹಂಗೆ ಮಾಡೋದಲ್ಲ. ಕುಂತು ಪ್ರಾರ್ಥನೆ ಮಾಡು. ದೇವರ ಸಹಾಯ ಕೇಳು. ಕರ್ತನ ಸಹಾಯ ಕೇಳು ಮಗಳೇ. ಕರ್ತನ ಸಹಾಯ ಕೇಳು ಮಗನೇ. ಯಾರೋ ಹೇಳಿದ್ರಂತ ಹೋಗಿ ದುಡುಕಬೇಡ. ಯಾರೋ ಕೇಳ್ಯಾರಂತ ನೀನು ಹೋಗಿ ಅಡ್ವಾನ್ಸ್ ಕೊಡಕ್ ಹೋಗ್ಬೇಡ. ರೊಕ್ಕದು ಮಾತಾಡ್ಬೇಡ. ದೇವರ ಸಹಾಯ ಕೇಳು ಮಗಳೇ. ಜಾಗ ದೇವರು ಕೊಡ್ತಾನೆ. ಈ ವರ್ಷ ಇಲ್ಲಂದ್ರೆ ಮುಂದಿನ ವರ್ಷ ಕೊಡ್ತಾನ. ಈ ವರ್ಷ ಮನೆ ಇಲ್ಲಂದ್ರೆ ಮುಂದಿನ ವರ್ಷ ಕೊಡ್ತಾನ. ದೇವರು ಕಟ್ಟಿದ ಮನೆ ಆಶೀರ್ವಾದ ಅದ. ನಿನ್ನ ಬುದ್ಧಿಲಿಂತ ಕಟ್ಟಿದ ಮನೆ ವ್ಯರ್ಥ. ಹಲ್ಲೆಲೂಯಾ. ಈಗಂತ ನೀನು ಎಲ್ಲ ಬಾಡಿಗೆ ಮನೆ ಇತ್ತಿದ್ದಿ. ದೇವರಿಗೆ ಸ್ತೋತ್ರ. ದೇವರೇ ಇಸ್ಕೊಟ್ಟದ ಮನೆ ಅದದು. ಬಾಡಿಗೆ ಮನೆ ದೇವರೇ ಇಸ್ಕೊಟ್ಟದ ಮನೆ ಅದ. ನಿನ್ನ ಸ್ವಂತಲಿಂತ ನೀನು ತಗೊಂಡಿಲ್ಲಲ್ಲ, ನಿನಗೆ ಬಾಡಿಗೆ ದೇವರೇ ಇಸ್ಕೊಟ್ಟನಲ್ಲ. ಆ ಸ್ಥಾನದಾಗ ನೀನು ಕಾಲಿಡಕ್ಕಿಂತ ಮುಂಚೆ ದೇವರ ಸಹಾಯ ಕೇಳು. ನಿನ್ಗೆ ಅಲ್ಲಿ ಗಲಿಬಿಲಿ ಆಗ್ಯದಲ್ಲ, ಒಂದು ಗಲಿಬಿಲಿ ಕಾಣಕತ್ತದಲ್ಲ ಮಗನೇ. ಆ ಜಾಗದಾಗ ಅಲ್ಲಿ ಮನೆ ಕಟ್ಟಬೇಕಂತ ನಿನ್ನ ಪ್ಲಾನು, ಆ ಜಾಗ ಸರಿ ಇಲ್ಲ. ಅದು ದೇವರ ಹತ್ರ ಕೇಳು. ದೇವರೇ ಈ ಜಾಗದಾಗ ಮನೆ ಕಟ್ಟಲ್ಲ, ಈ ಜಾಗದಾಗ ಮನೆ ಕಟ್ಟಬ್ಯಾಡ್ದ. ದೇವ್ರ ಸಹಾಯ ಕೇಳ ಮಗನೇ. ದೇವ್ರ ಸಹಾಯ ಕೇಳ ಮಗಳೇ. ಹಲ್ಲೆಲೂಯಾ. ನಮಗೇನ್ರಿ, ನಾವು ಪ್ರೇಯರ್ ಮಾಡ್ತೀವಲ್ಲ, ಕಟ್ಟಿದ ಮ್ಯಾಗ ನಾವು ಆಯ್ತು ಪಾಸ್ಟರ್ ಕರ್ಕೊಂಡ್ಬಂದು ಪ್ರೇಯರ್ ಮಾಡ್ತೀವಿ. ನಮ್ಮನೆ ಆಯ್ತು ಒಂದ್ಸಲ ಪ್ರಾರ್ಥನಾ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನ. ತನ್ನ ರಕ್ತದಲ್ಲಿಂತ ಬಿಡುಗಡೆ ಕೊಡ್ತಾನ. ಅನೇಕ ಸೇವಕರು ಬಂದು ಪ್ರಾರ್ಥನೆ ಮಾಡ್ತಾರ. ನನ್ ದೊಡ್ಡ ಪಾಸ್ಟರ್ ಗೊತ್ತಾಗ್ಯದ. ದೇವರಿಗೆ ಸ್ತೋತ್ರ. ದೇವರ ಇಚ್ಛೆ ಇರ್ಲಾರ್ದ ಜಾಗದಾಗ ನೀನು ಹೋಗಿ ನಿನ್ನೆ ಇಚ್ಛೆಲಿಂತ ಕಟ್ರೆ ಎಷ್ಟು ದೊಡ್ಡ ಪಾಸ್ಟರ್ನ ಬರ್ಲಿ ಬಿಡುಗಡೆ ಆಗೋದಿಲ್ಲ. ಅಲ್ಲಿ ದೇವರ ಇಚ್ಛೆ ಇಲ್ಲ.
ಎಷ್ಟು ದೊಡ್ಡ ಪಾಸ್ಟ್ರನ ಬರಲಿ, ಎಷ್ಟು ದೊಡ್ಡ ಪಾಸ್ಟ್ರನ ಬರಲಿ, ಸಮಾಧಾನ ಸಿಗೋದಿಲ್ಲ. ಅಲ್ಲಿ ಇಚ್ಛೆನೇ ಇಲ್ಲ ದೇವ್ರದ್ದು. ಆ ಸ್ಥಾನದಾಗ ನಿನಗೆ ಹೋಗೋದು ಇಚ್ಛೆನೇ ಇಲ್ಲ. ಅಲ್ಲಿ ದೇವರ ಇಚ್ಛೆ ಇಲ್ಲ ಅದ ಸ್ಥಾನದಾಗ ಹೋಗಿ ಮನೆ ಯಾಕೆ ಕಟ್ತಾ ಇದ್ದಿ? ಹೊರಗಡೆ ಬಾ, ದೇವರ ಹತ್ರ ಕೇಳು. ಈ ಭೂಲೋಕದಲ್ಲಿ ಒಂದೇ ಜಾಗ ಅದ, ಅದು ಲಾಸ್ಟ್ ಜಾಗ ಅದ, ಅದು ನಿನಗೆ ಅಂತ ನೇಮಕ ಮಾಡಿ ಇಲ್ಲಲ್ಲ. ಹುಡುಕಿದ್ರೆ ಪರಮಾತ್ಮ ಇನ್ನ ಸಹಾಯ ಮಾಡ್ತಾನೆ ನಿನಗ. ನೀ ಪ್ರಾರ್ಥನೆ ಮಾಡು, ಸ್ವಯಂ ಪರಮಾತ್ಮನೇ ಜಾಗ ಇಸ್ಸು ಕೊಟ್ಟು ಆ ಮನೆಗೆ ಆಶೀರ್ವಾದ ಮಾಡ್ತಾನ. ನೀ ಕಟ್ಟಕ ರೊಕ್ಕದ ಸಹಾಯ ಮಾಡ್ತಾನ ಮನೆ ಕಟ್ಟಕ. ನೀನು ಒಂದ್ಸಲ ದೇವರ ಹೆಸರ ಮೇಲೆ ಅಂತ ಪ್ರಾರ್ಥನೆ ಮಾಡಿ ಕಟ್ಟಿದ್ರೆ ಒಂದು ದುಷ್ಟಾತ್ಮ ಬರ್ಲಾರ್ದಂಗ, ಒಂದು ಮಾಟ ಮಂತ್ರ ಬರ್ಲಾರ್ದಂಗ, ದೇವ್ರಿಗೆ ಸ್ತೋತ್ರ, ಒಂದು ವೈರಿ ಬರ್ಲಾರ್ದಂಗ, ಒಂದು ಶತ್ರು ಬರ್ಲಾರ್ದಂಗ ದೇವ್ರು ಕಾಪಾಡ್ತಾನ. ನೀನ್ ಹೆಂಗ ಬಂತ ಹಂಗೆ ನಡ್ಕೊಂಡ್ರೆ ನನಗೆ ಜಾಗ ಪ್ರಾರ್ಥನಾ ಇಟ್ರಿ. ಪ್ರಾರ್ಥನೆ ಈ ವರ್ಷಲಿಂತ ವಾದ ವರ್ಷಲಿಂತ ನೀವು ಪ್ರಾರ್ಥನೆ 2 ವರ್ಷಲಿಂತ ಪ್ರಾರ್ಥನೆ ಇಟ್ರಿ. ಜಾಗ ಬೇಕು, ಜಾಗ ಬೇಕು. ಈ ಜಾಗ ಸಿಕ್ಕದಂತಂದ್ರೆ ಹೋಗೋದು ದುಡುಕದಲ್ಲ, ತಾಳ್ಮೆ. ಇದು ಜಾಗ ಅದ, ಅಲ್ಲಿ ಪರ್ಮನೆಂಟ್ ನಿನ್ನ ತಲಿ ಅಂತರ ವಾಸ ಮಾಡೋದಾದ. ಶಾಂತಿ. ದೇವರನ್ನ ಪ್ರಾರ್ಥನೆ ಕೇಳು, ಕುಂತು ಕೇಳು. ನನ್ನ ದೇವರೇ, ನಾನು ಜಾಗಕ್ಕಾಗಿ ಪ್ರಾರ್ಥನೆ. ನೋಡ್ರಿ, ನೀ ಮಾಡೋ ಪ್ರಾರ್ಥನಾ ಒಂದು ದೇವ್ರು ಕೇಳ್ತಿರ್ತಾನ, ಒಂದು ದೆವ್ವ ಕೇಳ್ತಿರ್ತಾನೆ. ಅರ್ಧಂಬರ್ಧ ಪ್ರಾರ್ಥನೆ ದೆವ್ವ ಕೇಳ್ತಿರ್ತದೆ. ಪ್ರಾರ್ಥನೆ ನೀವು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರೆ ಬಿ ದೆವ್ವ ಬಿ ಕೇಳ್ತಾ ಇರ್ತದೆ. ಯಾಕಂದ್ರೆ ನಿನಗೆ ದಾರಿ ತಪ್ಪಿಸಕ್ಕಾಗಿ ಅದೊಂದು ಪ್ಲಾನ್ ಮಾಡ್ಯದ ಮಗಳೇ. ದಾರಿ ತಪ್ಪಿಸಕ್ಕಾಗಿ ಒಂದು ಪ್ಲಾನ್ ಮಾಡ್ಯದ ಮಗನೇ. ನೀವು ಹೋಗಿ ಅಲ್ಲಿ ದುಡುಕು ಬೇಡ, ದೇವ್ರ ಹತ್ರ ಕೇಳು. ದೇವ್ರು ನಿನಗೆ ಸಹಾಯ ಮಾಡ್ತಾನ, ಒಳ್ಳೆ ಮನೆ ಕೊಡ್ತಾನ, ಒಳ್ಳೆ ಜಾಗ ಕೊಡ್ತಾನ. ದೇವ್ರ ಚಿತ್ತ ಏನಾದ ಮುಂದೆ ನಿನಗೆ ₹1 ಖರ್ಚಾಗ್ಲಾರ್ದಾಗ ಜಾಗ ಇಸ್ಕೊಡ್ಬಹುದು, ₹1 ಖರ್ಚಾಗ್ಲಾರ್ದಾಗ ಒಂದು ಮನೆ ಇಸ್ಕೊಡ್ಬಹುದು. ಯಾತ ನೀವು ಮಾಡ್ತಾ ಇರೋ ಕಂಪನಿ ಕಡೆಗಿಂತ ಫ್ರೀ ಬರ್ಬೋದು. ದೇವ್ರಿಗೆ ಸ್ತೋತ್ರ. ದೇವ್ರ ಇಚ್ಛೆ ಬೇರೆ ಆದ ಮಗಳೇ, ದುಡುಕಬಾರ್ದು. ಆಲೋಚನೆ ಮಾಡಿ ಕುಂತು ಉಪವಾಸ ಪ್ರಾರ್ಥನೆದಾಗ ದೇವ್ರ ಹತ್ರ ಕೇಳು, ದೇವರೇ ನನಗೊಂದು ಮನೆ ಕಟ್ಟಿಕೊಡು. ನೀನು ಕಟ್ಟಿದೆ ಅದು ವ್ಯರ್ಥ ಅದ. ದೇವರ ಸಹಾಯದಿಂದ ಮನೆ ಕಟ್ಟಿದ್ದ, ಅದ್ರಾಗ ಆಶೀರ್ವಾದ ಅದ. ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಜಯ ಸಿಗಲಿ, ಕರ್ತನೇ ನನಗೆ ಗೆಲುವು ಕೊಡು, ನಾನು ಈ ಮನೆ ಕಟ್ಟಂದ್ಯಾ, ನಾನು ಈ ಜಾಗ ತಗೋದ್ಯ ಅಂತ ದೇವರ ಹತ್ರ ನೀನು ಕೇಳಿದಂದ್ರೆ ದೇವರು ನಿನಗೆ ಆಶೀರ್ವಾದ ಮಾಡ್ತಾನ, ದೇವ್ರು ನಿನಗೆ ಗೆಲುವು ಕೊಡ್ತಾನ. ಈ ಏರಿಯಾದಾಗ ಇಲ್ಲ ಅಂದ್ರೆ ಅಗ್ಲನ್ ಏರಿಯಾ ಸ್ವಲ್ಪ ಮುಂದೆ ಬಿಟ್ಟು ತಗೋ ಅಂತಾನ. ದೇವರಿಗೆ ಸ್ತೋತ್ರ. ನಿನಗೆ ದೇವರು ಜಾಗ ತಗೋಬೇಡ ಅಂತ ಹೇಳ್ತಾ ಇಲ್ಲ, ದೇವ್ರು ನಿನಗೆ ಮನೆ ಕಟ್ಟಬೇಡ ಅಂತ ಹೇಳ್ತಾ ಇಲ್ಲ. ಜಾಗ ನೋಡು, ದೇವರ ಇಚ್ಛೆಲಿಂತ ನೋಡು. ಮನೆ ಕಟ್ಟು, ದೇವರ ಇಚ್ಛೆಲಿಂತ ಕಟ್ಟು. ನಿನ್ನ ಇಚ್ಛೆಲಿಂತ ನೀನು ಕಟ್ಟಿದ್ರೆ ಅದು ವ್ಯರ್ಥ ಅದ. ಅದು ಬಹಳ ದಿವಸ ಬಾರಿಕೆ ಬರೋದಲ್ಲ, ಅದು ಜಾಸ್ತಿ ದಿವಸ ನಡೆಯೋದಲ್ಲ. ದೇವರ ಇಚ್ಛೆದ, ದೇವರು ಕಟ್ಟಿದ ಮನೆ ನಿನ್ನ ತಲೆಯಾಂತರ ಆಶೀರ್ವಾದ ಇರ್ತದ. ಆಮೇಲೆ ಅಲ್ವಿಯಾ, ಒಂದು ಈ ವಾಕ್ಯ ಇವರಿಗೆ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಸ್ವಾಮಿ ಕೀರ್ತನೆಗಳು 120 ಯೆಹೋವನು ಮನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೇ ಮನೆ ಕಟ್ಟಬೇಕಪ್ಪ. ಮನೆಯಲ್ಲಿ ನೀನಿರ್ಬೇಕಪ್ಪ, ಮನೆಯಲ್ಲಿ ನೀ ತಿರುಗಾಡ್ಬೇಕಪ್ಪ. ನಾನು ನಿನ್ನ ಮನೆ ಒಳಗಡೆ ತಿರುಗಾಡಬೇಕು, ವಾಸ ಮಾಡೋದೇನೆ ಅಂತ ಹೇಳಿ ರಾಜ್ಯ. ನಾನು ನಿಮಗೆ ದೇವರಾಗಿರುವೆವು, ನೀವು ನನಗೆ ಪ್ರಜೆಗಳಾಗುವಿರಿ ಅಂತ ಹೇಳಿ ವಾಕ್ಯ ಕೊಡ್ತೀವಿ ಸ್ವಾಮಿ. ರಾಜ್ಯ ತಂದೆಯಾದ ದೇವ, ಪ್ರತಿಯೊಬ್ಬರ ಮನೆಗೆ ನೀ ದೇವರಾಗಿದ್ದಿ, ಅವರು ನಿನ್ನ ಮಕ್ಕಳಾಗಿರೋ ಸ್ವಾಮಿ. ಸ್ತೋತ್ರವಾಗಲಿ. ಪ್ರತಿಯೊಬ್ಬರ ಮನೆ ಆಶೀರ್ವಾದ ಆಗ್ಲಿ ಕರ್ತನೆ. ಮನೆಗಳು ಈ ವಾಕ್ಯ ಕೇಳಿ ಬೆಳಕಾಗ್ಲಿ ಕರ್ತನೆ. ಸ್ತೋತ್ರ. ಪ್ರತಿಯೊಂದು ಮನೆಗಳು ಬೆಳಕಾಗ್ತದೆ. ಕಾಯಿಸ್ತೋತ್ರ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆ. ಆಮೇನ್.